ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಅಂತ ಹೇಳುವಂತಹ ಅಧಿಕೃತ ಘೋಷಣೆ ಮಾಡುವಂತಹ ವ್ಯಕ್ತಿ ಯಾರು? ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಯಾರಾಗ್ತಾರೆ? ಖುದ್ದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ವಿಚಾರವನ್ನ, ಅವರ ಗೆಲುವಿನ ಸಾಧನೆಯನ್ನ, ಯಶೋಗಾಥೆಯನ್ನ ಹಿಂದಿ ಪತ್ರಿಕೆಯಲ್ಲಿ ಬರೆಯುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಂತಹ ಕೇಂದ್ರ ಸಚಿವ, ರಾಜ್ಯ ಬಿಜೆಪಿ ಉಸ್ತುವಾರಿ ಅನಿಸಿಕೊಂಡಿರ್ತಕ್ಕಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಅವರ ಬೆಂಬಲಿಗ, ಹಿಂದುಳಿದ ವರ್ಗಗಳ ವಿಚಾರವಾಗಿ ಸಾಕಷ್ಟು ಶ್ರಮವಹಿಸುತ್ತಿರುವಂತಹ ಬಿಜೆಪಿಯ ದೆಹಲಿ ಮಟ್ಟದ ನಾಯಕ, 2015ರಲ್ಲಿ ಬಿಹಾರ ಗೆಲ್ಲಲಿಕ್ಕೆ ಬಿಜೆಪಿ, 2017ರಲ್ಲಿ ಗುಜರಾತ್ ಗೆಲ್ಲಲಿಕ್ಕೆ ಬಿಜೆಪಿ ಕಾರಣಕರ್ತರಾದಂತಹ ವ್ಯಕ್ತಿ ಭೂಪೇಂದ್ರ ಯಾದವ್ ಅವರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ಸ್ಪಷ್ಟವಾಗಿ ಭೂಪೇಂದ್ರ ಯಾದವ್ ಅವರ ಆಯ್ಕೆಗೆ ಒಂದು ಸಹಮತಿಯನ್ನ ಕೊಟ್ಟು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಎನ್ನುವಂತಹ ಮಹತ್ವದ ವಿಚಾರ ಈಗ ಚರ್ಚೆ ಆಗ್ತಿದೆ. ಅಲ್ಲಿಗೆ ದೆಹಲಿ ಮಟ್ಟದಲ್ಲಿ ಏನು ವಿಜೇಂದ್ರ ಅವರ ವಿರೋಧಿ ಬಣ ಇತ್ತು, ಆ ಬಣಕ್ಕೂ ಕೂಡ ಒಂದು ಬೇಸರದ ಸಂಗತಿ. ಯಾಕಂದ್ರೆ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ನಮ್ಮ ನಾಯಕ ಪ್ರಹ್ಲಾದ್ ಜೋಶಿ ಅವರಾಗಬಹುದು ಅನ್ನುವಂತಹ ಒಂದು ಆಶೆ ಇರಾದೆಯಲ್ಲಿ ಈ ಬಣ ಇತ್ತು. ಆದರೆ ಯಾವ ಕಾರಣಕ್ಕೂ ಕೂಡ ಜೋಶಿ ಅವರಿಗೆ ಆ ಅವಕಾಶ ಕೊಡೋದು ಬೇಡ, ಯಾಕಂದ್ರೆ ಅವರು ಕೇಂದ್ರ ಸಚಿವರಿದ್ದಾರೆ. ಬದಲಾಗಿ ಹಿಂದುಳಿದವರಿಗೆ ಇಂಥದ್ದೊಂದು ಅವಕಾಶವನ್ನು ಕೊಟ್ಟರೆ, ಬಿಹಾರ ಚುನಾವಣೆ ನಡೀತಿದೆ ವಿಧಾನಸಭೆಗೆ, ಈ ಸಂದರ್ಭದಲ್ಲಿ ಯಾದವರಿಗೆ ಅಂಥದ್ದೊಂದು ಅವಕಾಶವನ್ನು ಮಾಡಿಕೊಟ್ರೆ ಬಿಜೆಪಿಗೆ ಲಾಭ ಆಗತ್ತೆ ಅನ್ನುವಂಥದ್ದು ಒಂದು. ಇದೇ ಕಾರಣಕ್ಕೆ ಭೂಪೇಂದ್ರ ಯಾದವ್ ಅವರು ರಾಷ್ಟ್ರೀಯ ಘಟಕದ ಬಿಜೆಪಿ ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಚರ್ಚೆಯ ಜೊತೆಯಲ್ಲಿ ಒಂದು ಸಂಗತಿ ನಿಮಗೆ ಹೇಳಬೇಕು. ಹಿಂದಿಯ ಪ್ರತಿಷ್ಠಿತ ದಿನಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ರು ಭೂಪೇಂದ್ರ ಯಾದವ್ ಅವರು. ಒಂದು ಸ್ಪಷ್ಟವಾದ ಲೈನ್ ಇತ್ತು ಅದರಲ್ಲಿ, ಏನಂದ್ರೆ ರಾಜನೀತಿ ಕಾ ಕೇಂದ್ರ ಬಿಂದು ಬನಿ ಭಾಜಪಾ ಅನ್ನುವಂತಹ ಹೆಡ್ಡರ್ ಇತ್ತು. ಅದರಲ್ಲಿ BS ಯಡಿಯೂರಪ್ಪ ಅವರು ದಕ್ಷಿಣದ ಹೆಬ್ಬಾಗಿಲಿನಲ್ಲಿ ಕಮಲವನ್ನು ಅರಳಿಸಿದ್ದು, ದಕ್ಷಿಣದಲ್ಲಿ ಇವತ್ತು ಬಿಜೆಪಿ ಅರಳುತ್ತಿದೆ ಅಂದ್ರೆ ಬಹುಮುಖ್ಯ ಕಾರಣಕರ್ತರಾದವರು ಯಡಿಯೂರಪ್ಪ ಅನ್ನುವಂತಹ ಸಾಲುಗಳನ್ನು ಉಲ್ಲೇಖಿಸಿದ್ರು. ಹಲವು ಸಲ ರಾಜ್ಯಕ್ಕೆ ಭೂಪೇಂದ್ರ ಯಾದವ್ ಅವರು ಬಂದಾಗ ಯಡಿಯೂರಪ್ಪ ಅವ್ರ ಜೊತೆಲಿ ಒಂದು ಒಳ್ಳೆಯ ಮಾತುಕತೆ ನಡೆಸ್ತಿದ್ರು, ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಿದ್ರು, ಒಂದಷ್ಟು ಸಲಹೆಗಳನ್ನು ಕೇಳ್ತಿದ್ರು. ಇತ್ತೀಚೆಗೆ ಏನು ಶಾಸಕರ ಅಭಿಪ್ರಾಯ ಸಂಗ್ರಹಿಸಲಿಕ್ಕೆ ಬಂದಿದ್ದಂತಹ ಭೂಪೇಂದ್ರ ಯಾದವ್ ಅವರು ವಿಜೇಂದ್ರ ಅವರ ಜೊತೆಯಲ್ಲೂ ಕೂಡ ಯಡಿಯೂರಪ್ಪ ಅವರ ವಿಚಾರವಾಗಿ ಸಾಕಷ್ಟು ಚರ್ಚೆ ಮಾಡಿದ್ರು ಅನ್ನುವಂಥದ್ದು ಇನ್ಸೈಡ್ ಟಾಕ್. ವಿಜೇಂದ್ರ ಅಂದ್ರೆ ಖುದ್ದು ಭೂಪೇಂದ್ರ ಯಾದವ್ ಅವ್ರಿಗೂ ಕೂಡ ಒಂದು ಒಳ್ಳೆಯ ಬಾಂಧವ್ಯ ಇದೆ, ಅವ್ರ ಬಗ್ಗೆ ಒಳ್ಳೆಯ ಒಂದು ಆಲೋಚನೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ವಿಜೇಂದ್ರ ಅವರ ಪರವಾಗಿ ಇದೇ ಭೂಪೇಂದ್ರ ಯಾದವ್ ಅವರು ಕೂಡ ಬ್ಯಾಟ್ ಬೀಸಿದ್ರು. ಇದೀಗ ಜುಲೈ 10ರ ನಂತರ, ಅದು 12 ಇರಬಹುದು, ಆ ದಿನ ಒಟ್ಟಿಗೆ ಆ ಕಡೆ ಭೂಪೇಂದ್ರ ಯಾದವ್ ಅವರು ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾದ್ರೆ, ಈ ಕಡೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಆಯ್ಕೆ ಆಗ್ತಾರೆ. ನೋಡಿ ಎಲ್ಲಿಂದ ಎಲ್ಲಿಗೆ, ರಾಜಸ್ಥಾನದ ಭೂಪೇಂದ್ರ ಯಾದವ್ ಅವರಲ್ಲಿ, ಶಿಕಾರಿಪುರದ ಯಡಿಯೂರಪ್ಪ ಅವರಲ್ಲಿ, ಇವತ್ತು ಶಿಕಾರಿಪುರದ ವಿಜಯೇಂದ್ರ ಅವರಲ್ಲಿ. ಆದರೆ ಹಿಂದಿಯ ಪತ್ರಿಕೆಯಲ್ಲಿ ಯಡಿಯೂರಪ್ಪ ಅವರು ಪಕ್ಷ ಕಟ್ಟಿದಂತಹ ಹೋರಾಟದ ದಿನಗಳನ್ನು ಉಲ್ಲೇಖಿಸಿ ಒಂದು ಲೇಖನ ಬರೆದಿದ್ರು ಅನ್ನೋದಿದೆಯಲ್ಲ, ಭೂಪೇಂದ್ರ ಯಾದವ್ ಅವರು ಯಾರ ಒಲವು ಮತ್ತು ನಿಲುವುಗಳ ಬಗ್ಗೆ ಪಕ್ಷದ ವಿಚಾರದಲ್ಲಿ ಒಂದು ದಿಟ್ಟ ನಿರ್ಧಾರ ತಗೋಬಹುದು ಭವಿಷ್ಯದಲ್ಲಿ ಅನ್ನೋದಕ್ಕೆ ವಿಜೇಂದ್ರ ಅವರ ಪರವಾಗಿ ನಿಲ್ಲಬಹುದು ಅಂತ ಸಾಕಷ್ಟು ಮಂದಿ ಹೇಳ್ತಾರೆ. ಅಲ್ಲಿಗೆ ಭೂಪೇಂದ್ರ ಯಾದವ್ ಅವರು ಮತ್ತು ವಿಜೇಂದ್ರ ಅವರು ಒಟ್ಟಿಗೆ ನಿಲ್ಲೋ ಮೂಲಕ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎಂತಹ ರಿಸಲ್ಟ್ ಕೊಡಬಹುದು? ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ ಹಿಂದುಳಿದ ಸಮಾಜದ ಭೂಪೇಂದ್ರ ಯಾದವ್ ಅವರು ಮತ್ತು ರಾಜ್ಯ ಘಟಕದ ಅಧ್ಯಕ್ಷರಾಗಿ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರ ಆಯ್ಕೆ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.